ನಾವು ಸತತವಾಗಿ 4-5 ವರ್ಷಗಳಿಂದ ಬಂದು ಇಲ್ಲಿ ನಮ್ಮ ಕೈಲಾದಂಥ ಸೇವೆಯನ್ನು ತಾಯಿಗೆ ಅರ್ಪಿಸ್ತಾ ಇದ್ದೀವಿ. ಏನು ಮುಳಬಾಗಿಲು ತಾಲೂಕು ದೊಡ್ಡಗುರ್ಕಿ ಗ್ರಾಮದಲ್ಲಿ ಶ್ರೀ ಆದಿಪರಾಶಕ್ತಿ ರೂಪೇಣ ಮಹಾಕಾಳಿ ರೂಪೇಣ ಸರ್ವೇಶು ತಾಯಿ ಕಾಟೇರಮ್ಮ ಅವರ ಒಂದು ನೂತನ ವಿಗ್ರಹವನ್ನು ಇವತ್ತು ಶಿಲಾಶಾಸನ ಮಾಡಿ ಇವತ್ತು ಕುಂಭಾಭಿಷೇಕ ಮಾಡಿ ಇವತ್ತು ಪೂಜೆ ಮಾಡಿದ್ದಾರೆ. ಆ ತಾಯಿ ಎಲ್ಲ ನಮ್ಮ ಮುಳಬಾಗಿಲ ಜನತೆಗೂ ಹಾಗೂ ಈ ಅಡ್ಗುರ್ಕಿ ಸುತ್ತಮುತ್ತಲಿನ ಜನತೆಗೂ ಆರೋಗ್ಯ ಭಾಗ್ಯ ನೀಡಲಿ ಅಂತ ಮೊದಲು ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಏನು ಈಗಾಗಲೇ ಸುಮಾರು 4-5 ವರ್ಷಗಳಿಂದ ಸತತವಾಗಿ ನಾವು ಈ ಕಾಟೇರಮ್ಮ ದೇವಸ್ಥಾನಕ್ಕೆ ಮೊದಲಿಗೆ ಏನೂ ಇರಲಿಲ್ಲ. ನಮ್ಮ ರೆಡ್ಡಿಯವರು ಹೇಳ್ದಂಗೆ ಬರೀ ಮುಳ್ಳು ಎಲ್ಲ ಇದು ಏನು ಕಾಡು ಥರ ಇತ್ತು. ಮೊದಲನೇ ಬಾರಿ ನಾವು ಬಂದಾಗ ಏನಪ್ಪ ಈ ಕಾಡಲ್ಲಿ ಕಟ್ಟಿದೆಯಲ್ಲಪ್ಪ ತಾಯಿನ ಯಾಕಪ್ಪ ಅಂತ ಕೇಳಿದಾಗ ಈ ತಾಯಿ ಮಹಿಮೆ ನಿಮಗೆ ಗೊತ್ತಿಲ್ಲ ಸರ್, ನೀವು ಬಂದು ಒಂದ್ಸರಿ ಆ ತಾಯಿನ ಬೇಡ್ಕೊಂಡೋಗಿ ನಿಮಗೆ ಆ ತಾಯಿನ ಮಹಿಮೆ ಏನಂತ ನಿಮಗೆ ಮುಂದೊಂದು ದಿನ ಗೊತ್ತಾಗ್ತದೆ ಅಂತ ಹೇಳಿದ್ರು. ಅದೇ ರೀತಿ ನಾವು ಸತತವಾಗಿ 4-5 ವರ್ಷಗಳಿಂದ ಬಂದು ಇಲ್ಲಿ ನಮ್ಮ ಕೈಲಾದಂಥ ಸೇವೆಯನ್ನು ತಾಯಿಗೆ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಸುಮಾರು ಜಾತ್ರೆ ರೀತಿ ಇವತ್ತು ಒಂದು ರಥವನ್ನ ಕಟ್ಟಿ ಇವತ್ತು ರಥವನ್ನ ಚಾಲನೆ ನೀಡ್ತಾ ಇದ್ದಾರೆ. ನಾಳೆಗೆ ಅನೇಕ ಕಾರ್ಯಕ್ರಮಗಳಿದೆ. ಏನು ದೀಪೋತ್ಸವ ಕಾರ್ಯಕ್ರಮ ಇದೆ, ಮತ್ತೆ ಊಟದ ವ್ಯವಸ್ಥೆ ಇದೆ, ಇನ್ನೂ ಅನೇಕ ಒಂದು ಮನರಂಜನಾ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ನಡ್ಕೊಂಡು ಬರ್ತಾ ಇದೆ. ಏನು ನಾನು ಮುಂದೆ ಬಂದಿದ್ದಕ್ಕೂ ಈಗ ಬಂದಿದ್ದಕ್ಕೂ ತುಂಬಾನೇ ವ್ಯತ್ಯಾಸ ಕಾಣ್ತಾ ಇದೆ. ಯಾಕೆಂದ್ರೆ ಒಂದು ತಾಯಿಯ ಮಹಿಮೆ ಇಲ್ಲ ಅಂದ್ರೆ ಅಲ್ಲಿ ಏನು ಒಂದು ಕಾರ್ಯಕ್ರಮಗಳು ನಡೆಯೋದಿಲ್ಲ, ಯಾವ ಭಕ್ತರು ಅಲ್ಲಿ ಆಗಮಿಸೋದಿಲ್ಲ. ಹೀಗಾಗಿ ಎಲ್ಲರಿಗೂ ಆ ತಾಯಿ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಅವರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡ್ತಾ ಆ ತಾಯಿ ಒಂದು ಆಶೀರ್ವಾದ ಪಡೆದಂತ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಎಲ್ಲ ಈ ತಾಯಿಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವೈ.ಎಂ. ರೆಡ್ಡಿ ಸಾಹೇಬರು ಹೇಳಿದ್ರು, ಅವರು ಈ ಭಾಗದ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಅವರು ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರದ್ದೇ ಆದಂತ ಒಂದು ಸಿದ್ಧಾಂತ ರೂಢಿಸ್ಕೊಂಡು ಈ ತಾಯಿ ಆಶೀರ್ವಾದ ಪಡೆದು ಈ ತಾಯಿಯ ಒಂದು ಸೇವೆ ಮಾಡೋಕ್ಕೆ ಆ ಭಾಗ್ಯವನ್ನು ಆ ತಾಯಿ ಅವ್ರಿಗೆ ಕಣಿಸಿದ್ದಾರೆ. ಹಾಗಾಗಿ ಇವತ್ತು ನಾವು ಮತ್ತೆ ನಮ್ಮ ವೈ.ಎಂ. ರೆಡ್ಡಿ ಸಾಹೇಬರು ಮತ್ತೆ ಇಲ್ಲೆಲ್ಲ ಸೇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಆ ತಾಯಿಯ ಒಂದು ನಮಗೆ ಒಂದು ಅದೃಷ್ಟ. ಯಾಕೆಂದ್ರೆ ಒಂದು ಸಿಡಿನಲ್ಲಿ ಮೇಲೆ ಹೋಗಿ ಆ ತಾಯಿಗೆ ಆ ಹೂವಿನ ಅರ್ಪಣೆ ಮಾಡೋದು ಅದೇ ಒಂದು ನಮ್ಮ ಭಾಗ್ಯ ಅಂತ ಇವತ್ತು ಬಯಸ್ತೀವಿ. ಏನು ಮುಂದಿನ ದಿನ ಇಲ್ಲಿ ಇನ್ನೂ 121 ಅಡಿಗಳಷ್ಟು ಒಂದು ಪ್ರತಿಮೆ ವಿಗ್ರಹವನ್ನ ಮಾಡ್ತಾ ಇದ್ದಾರೆ. ರಕ್ತ ಕಾಟೇರಮ್ಮ ಅಂತ ಆ ಕಾಟೇರಮ್ಮನ ಕಟ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಈಗೇನು ನಾವು ಈಗಾಗಲೇ ಹೇಳಿದ್ದೀವಿ ನಿಮ್ಗೆ ಏನೆಲ್ಲ ಬೇಕು ನಾವು ಮಾಡ್ತೀವಂತ. ಇನ್ನು ಮುಂದಿನ ದಿನ ಒಂದು ಸುಸಜ್ಜಿತವಾದಂತ ಕಾರ್ಯಕ್ರಮಗಳನ್ನ ಹೆಣ್ಣು ಮಕ್ಕಳಿಗೆ ಮತ್ತೆ ಮಕ್ಕಳಿಗೆ ಏನಾನ ಒಂದು ಒಳ್ಳೆ ಮನರಂಜನಾ ಕಾರ್ಯಕ್ರಮಗಳು ಎಲ್ಲ ರೀತಿ ಇಲ್ಲಿ ಮುಂದಿನ ದಿನ ನಡ್ಕೊಂಡು ಬರ್ತದೆ. ಮುಂದಿನ ದಿನ ನಾವು ಜೊತೆಲಿ ಇರ್ತಾ ಆ ರೆಡ್ಡಿ ಅವ್ರ ಜೊತೆಲಿ ನಾವು ಕೈ ಜೋಡಿಸಿ ಆ ತಾಯಿಯ ಒಂದು ಸೇವೆಯನ್ನ ಮಾಡೋದಕ್ಕೆ ಒಂದು ಅವಕಾಶ ನೀಡಿದಕ್ಕೆ ನಾವು ಕೃತಜ್ಞತರಾಗಿ ಇವತ್ತು ನಮ್ಮ ಎಲ್ಲ ಈ ಅಡ್ಗುರ್ಕಿ ಗ್ರಾಮ ಮತ್ತೆ ದೊಡ್ಡಗುರ್ಕಿ ಗ್ರಾಮ ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಬಂದು ಇವತ್ತು ಈ ತಾಯಿಯ ಸನ್ನಿಧಾನದಲ್ಲಿ ಬಂದು ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಎಲ್ರಿಗೂ ಒಳ್ಳೇದಾಗ್ಲಿ, ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಮುಂದಿನ ದಿನ ಈ ಮುಳಬಾಗಿಲನ್ನ ಸುಭಿಕ್ಷವಾಗಿ ಇಡಲಿ ಅಂತ ಹೇಳ್ತಾ, ಮತ್ತೆ ಈ ದೇವಸ್ಥಾನಕ್ಕೆ ಮೊದಲನೇ ನಮ್ಮ ಅನೇಕ ಕೋಲಾರ್ನ ಶಾಸಕರಾದಂತ ನಮ್ಮ ಕೊತ್ತೂರು ಮಂಜಣ್ಣವರು ಬರ್ತಾರೆ. ನಾಳೆ ಬಂದು ಈ ತಾಯಿ ಆಶೀರ್ವಾದ ಪಡ್ಕೊಂಡು ಅವ್ರದೇ ಆದಂತ ಒಂದು ಮುಳಬಾಗಿಲಿನಲ್ಲಿ MLA ಆದಾಗ ಅವರು ಇನ್ನು 360 ಹಳ್ಳಿಗಳಲ್ಲೇ ಅವ್ರದೇ ಆದಂತ ಒಂದು ಸೇವೆ, ದೇವಸ್ಥಾನ, ಅವ್ರದೇ ಆದಂತ ಕೊಡುಗೆ, ಬಡವರಿಗೆ, ಮಕ್ಕಳಿಗೆ, ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ಅವ್ರದೇ ಆದಂತ ಒಂದು ಸೇವೆ ನೀಡಿದ್ದಾರೆ. ಅದಕ್ಕೆ ಅವರು ಕೋಲಾರ MLA ಆದ್ರೂ ಅವರನ್ನ ಮುಳಬಾಗಿಲು MLA ಅಂತಾನೆ ಕರೀತಾರೆ. ದಯವಿಟ್ಟು ಎಲ್ಲಾರು ಈ ಕಾಟೇರಮ್ಮನ ಆಶೀರ್ವಾದ ಪಡ್ಕೊಂಡು ಮುಳಬಾಗಿಲು ಜನತೆಗೆ ಏನು ಈಗ ಮಳೆ ಇಲ್ಲ, ಮಳೆ ಬೆಳೆ ಆಗ್ಲಿ, ಮುಂದಿನ ದಿನ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.